ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿ ಸೊರಬ ವಿಧಾನಸಭಾ ಕ್ಷೇತ್ರದ ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜಿ ಕುಪ್ಪ ಗ್ರಾಮದಲ್ಲಿ ಹೊಸದಾಗಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಸಾಗುವಳಿ ಮಾಡಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಸರ್ಕಾರಿ ಭೂಮಿಯ ರಕ್ಷಣೆಗೆ ಅವಿರತ ಪ್ರಯತ್ನ ನಡೆಸುತ್ತಿರುವ ಗ್ರಾಮದ ಪದ್ಮನಾಭ್ ಅವರನ್ನ ಅಭಿನಂದಿಸುವ ಮೂಲಕ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಕೆಜಿ ಕುಪ್ಪ ಗ್ರಾಮಸ್ಥರು ವಿನೂತನ ಪ್ರತಿಭಟನೆಯನ್ನ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರ್ವಾಳ್, ಕೆಜಿ ಕೊಪ್ಪದಲ್ಲಿ ಗ್ರಾಮಸ್ಥರೇ ಕಳೆದ ಹಲವು ವರ್ಷಗಳಿಂದ ಸುಮಾರು 60 ಎಕರೆ ಭೂಮಿಯಲ್ಲಿ ಅರಣ್ಯ ರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ತಡೆಗಳಲ್ಲಿ ಗ್ರಾಮದ ನರಿರಾಮು ಮತ್ತು ಸಂಗಡಿಗರು ತಮಗೆ ಸಾಕಷ್ಟು ಭೂಮಿ ಇದ್ದರೂ ಈ ಹಿಂದೆ ಅತಿಕ್ರಮ ಮಾಡಿದರೂ ತೃಪ್ತಿಯಾಗದೆ ಮತ್ತೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಸಾಗುವಳಿ ಪ್ರಯತ್ನವನ್ನ ನಡೆಸಿದ್ದರು ಎಂದು ದೂರಲಾಯಿತು. ಕಳೆದ ಒಂದು ವಾರದ ಹಿಂದೆ ಸೊರಬ ತಾಲೂಕು ಕೆಜಿಕೊಪ್ಪ ಮತ್ತೆ ತಡಗಳಲೆ ಗ್ರಾಮದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕೆಜಿಕೊಪ್ಪ ಗ್ರಾಮದ ಸುಮಾರು ಒಂದು 25-30 ಹೆಕ್ಟೇರ್ ಭೂಮಿ ವಿಚಾರದಲ್ಲಿ ವ್ಯಾಜ್ಯ ಕ್ರಿಯೇಟ್ ಆಗಿತ್ತು. ಕೆಜಿಕೊಪ್ಪ ಗ್ರಾಮದ ಎಲ್ಲ ಗ್ರಾಮಸ್ಥರು ಈ ಸರ್ಕಾರಿ ಭೂಮಿಯನ್ನ ಉಳಿಸ್ಬೇಕು ಅಂತೇಳಿ, ಹಾಗೆ ತಡಗಳೆ ಗ್ರಾಮದ ಕೆಲವೊಂದು 5-6ರಿಂದ 6 ರೈತರು ಅದನ್ನ ಒತ್ತುವರಿ ಮಾಡಬೇಕು ಅಂತೇಳಿ ಸುಮಾರು 5-6 ವರ್ಷದಿಂದ ಅವ್ರು ಒತ್ತುವರಿ ಮಾಡ್ತಾ ಅದನ್ನ ವಿಫಲತೆ ಹೊಂದಿದ್ರು. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಅದನ್ನು ತೆರವು ಮಾಡಿ ಕಂದಾಯ ಇಲಾಖೆ ಭೂಮಿಯನ್ನಾಗಿ ಉಳಿಸ್ಕೊಂಡಿದ್ರು. ಈಗ ಇತ್ತೀಚೆಗೆ ರಾಜಕೀಯ ಪ್ರಭಾವ ಅಂತ ಹೇಳಿ ಹೇಳ್ಕೊಂಡು ಅಧಿಕಾರಿಗಳನ್ನ ಹೆದರ್ಸ್ಕೊಂಡು ರಾತ್ರೋರಾತ್ರಿ ಅದನ್ನ ಉಳುಮೆ ಮಾಡಲಿಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದಾಗ ಅಧಿಕಾರಿಗಳು ಕೂಡ ತೆರವು ಮಾಡಿ ಬಂದಾಗ್ಯೂ ಕೂಡ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾಗ ತಹಶೀಲ್ದಾರ್ ಅವರು ಇದನ್ನ ಅರಣ್ಯೀಕರಣ ಮಾಡಿ ಅಂತೇಳಿ ಅರಣ್ಯ ಇಲಾಖೆ ಪತ್ರ ಬರೀತಾರೆ. ಆ ಪ್ರಕಾರ ಅರಣ್ಯ ಇಲಾಖೆಯವರು ಗಿಡ ನೆಡಲಿಕ್ಕೆ ಗುಂಡಿಗಳನ್ನ ತೆಗೆದು ಬಂದಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ಮತ್ತೆ ಆ ಗುಂಡಿಗಳನ್ನ ಮುಚ್ಚಿ ಅದನ್ನ ಕನ್ವರ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಕೇರಳಿ ನಮ್ಮ ಮೊರೆ ಬರ್ತಾರೆ. ನಾವು ಕೂಡ ಸತ್ಯಾಸತ್ಯತೆಯನ್ನ ಗ್ರಾಮ ಆ ಸ್ಥಳಕ್ಕೆ ಹೋಗಿ ತಿಳ್ಕೊಂಡು ಬಂದಂತ ನಂತರದಲ್ಲಿ ಅರಣ್ಯಾಧಿಕಾರಿಗಳಿಗೆ ಇನ್ನು ಭೂ ಅತಿಕ್ರಮಣದಾರರು ರಾತ್ರಿ ಹೊತ್ತಿನಲ್ಲಿ ಗಿಡಗಳನ್ನ ನಾಶ ಮಾಡುತ್ತೇವೆ ಎಂದು ಸವಾಲು ಹಾಕಿದ್ದಾರೆ. ಕಳೆ ನಾಶಕ ಸುರಿದು ಗಿಡಗಳನ್ನ ಸಾಯಿಸುವ ಕುರಿತು ಹೇಳಿದ್ದಾರೆ. ಆದ್ದರಿಂದ ಆಡಳಿತವು ತಕ್ಷಣ ಅಂತಹ ಪರಿಸರ ವಿರೋಧಿಗಳಿಗೆ ಕಾನೂನಿನ ಪ್ರಕಾರ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ, ಪದ್ಮನಾಭ್ ಬಿ, ರಘುರಾಮ್, ಸಂತೋಷ್, ಜಯರಾಮ್, ಗುರುವಯ್ಯ, ನಾಗವೇಣಿ, ಕೆರೆಯಮ್ಮ ಮತ್ತು ಪಾರ್ವತಿ, ಗೀತಾ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.